ಕೇಂದ್ರ ಸರ್ಕಾರದ ಸೂಚನೆಯ ಬೆನ್ನಲ್ಲೇ ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ. ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಈ ಮಾಕ್ ಡ್ರಿಲ್ ಈ ಎಲ್ಲಾ ಹಂತಗಳಲ್ಲಿ ಆಗ್ತಾ ಇರೋದು, ಅದಕ್ಕೆ ಬೇಕಾದ ತಯಾರಿಯನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ, ಯಾವ ರೀತಿ ಜಿಲ್ಲೆಗಳಲ್ಲಿ ಯಾವ ರೀತಿ ಮಾಕ್ ಡ್ರಿಲ್ ಇರುತ್ತೆ ಅನ್ನೋದು ಕೂಡ ಈಗ ಗೃಹ ಮಂತ್ರಾಲಯ ಅಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಗೃಹ ಕಾರ್ಯದರ್ಶಿ ಅವರು. ಆ ಸಭೆಯಲ್ಲಿ ಮುಖ್ಯವಾಗಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಮಾಕ್ ಡ್ರಿಲ್ ಎಷ್ಟು ಹಂತಗಳಲ್ಲಿ ನಡೆಯುತ್ತೆ, ಆ ಮಾಕ್ ಡ್ರಿಲ್ನ ಉದ್ದೇಶ ಏನು, ಯಾವ ರೀತಿ ಇರುತ್ತೆ, ಜನರಿಗೆ ಈ ಯುದ್ಧದ ಸಂದರ್ಭದಲ್ಲಿ, ಯಾಕಂದ್ರೆ 71ರ ನಂತರ ಒಂದು ಯುದ್ಧದ ಪರಿಸ್ಥಿತಿಗೆ ನಾವು ಸನ್ನದ್ಧರಾಗ್ತಾ ಇದ್ದೀವಿ, ಸಾಕ್ಷಿ ಆಗ್ತಾ ಇದ್ದೀವಿ. ಈ ಯುದ್ಧದ ಸಂದರ್ಭದಲ್ಲಿ ನಾವು ಹೇಗಿರಬೇಕು, ಜನಸಾಮಾನ್ಯರು ಹೇಗೆ ಸೇಫ್ ಆಗಿರಬೇಕು, ಹೇಗೆ ಅಲರ್ಟ್ ಆಗಿರಬೇಕು, ನಮ್ಮ ಕರ್ತವ್ಯ ಏನು ಈ ಸಂದರ್ಭದಲ್ಲಿ. ನಮ್ಮ ದೇಶ ಶತ್ರು ರಾಷ್ಟ್ರದ ಮೇಲೆ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಕೇವಲ ಸೈನಿಕರಿಗೆ ಮಾತ್ರ ಜವಾಬ್ದಾರಿ ಇಲ್ಲ, ಸೈನಿಕರಷ್ಟೇ ಜವಾಬ್ದಾರರಲ್ಲ. ನಾನು ಒಬ್ಬ ಭಾರತೀಯ ನಾಗರಿಕನಾಗಿ ನನ್ನ ಕರ್ತವ್ಯವನ್ನು ನಿಭಾಯಿಸಬೇಕಾಗಿದೆ. ನನ್ನ ಕೆಲಸ ಏನು ಈ ಯುದ್ಧದ ಸಂದರ್ಭದಲ್ಲಿ, ಅವೆಲ್ಲವನ್ನು ಕೂಡ ತಿಳಿಸೋದೇ ಈ ಮಾಕ್ ಡ್ರಿಲ್. ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ದಾಲ್ ಸರೋವರ. ಇಲ್ಲಿ ಯಾವ ರೀತಿ ಅಂದ್ರೆ ದಾಲ್ ಲೇಕ್ ಮಾಕ್ ಡ್ರಿಲ್ಗೆ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ, ಏನ್ ಕತೆ, ಹೇಗೆ, ಎತ್ತ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ರಂಜಿತ್ ಈಗ ನೇರ ಸಂಪರ್ಕದಲ್ಲಿ. ರಂಜಿತ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಕೇಂದ್ರ ಸರ್ಕಾರದ ಸೂಚನೆಯ ಬೆನ್ನಲ್ಲೇ ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ. ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಈ ಮಾಕ್ ಡ್ರಿಲ್ ಈ ಎಲ್ಲಾ ಹಂತಗಳಲ್ಲಿ ಆಗ್ತಾ ಇರೋದು, ಅದಕ್ಕೆ ಬೇಕಾದ ತಯಾರಿಯನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ, ಯಾವ ರೀತಿ ಜಿಲ್ಲೆಗಳಲ್ಲಿ ಯಾವ ರೀತಿ ಮಾಕ್ ಡ್ರಿಲ್ ಇರುತ್ತೆ ಅನ್ನೋದು ಕೂಡ ಈಗ ಗೃಹ ಮಂತ್ರಾಲಯ ಅಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಗೃಹ ಕಾರ್ಯದರ್ಶಿ ಅವರು. ಆ ಸಭೆಯಲ್ಲಿ ಮುಖ್ಯವಾಗಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಮಾಕ್ ಡ್ರಿಲ್ ಎಷ್ಟು ಹಂತಗಳಲ್ಲಿ ನಡೆಯುತ್ತೆ, ಆ ಮಾಕ್ ಡ್ರಿಲ್ನ ಉದ್ದೇಶ ಏನು, ಯಾವ ರೀತಿ ಇರುತ್ತೆ, ಜನರಿಗೆ ಈ ಯುದ್ಧದ ಸಂದರ್ಭದಲ್ಲಿ, ಯಾಕಂದ್ರೆ 71ರ ನಂತರ ಒಂದು ಯುದ್ಧದ ಪರಿಸ್ಥಿತಿಗೆ ನಾವು ಸನ್ನದ್ಧರಾಗ್ತಾ ಇದ್ದೀವಿ, ಸಾಕ್ಷಿ ಆಗ್ತಾ ಇದ್ದೀವಿ. ಈ ಯುದ್ಧದ ಸಂದರ್ಭದಲ್ಲಿ ನಾವು ಹೇಗಿರಬೇಕು, ಜನಸಾಮಾನ್ಯರು ಹೇಗೆ ಸೇಫ್ ಆಗಿರಬೇಕು, ಹೇಗೆ ಅಲರ್ಟ್ ಆಗಿರಬೇಕು, ನಮ್ಮ ಕರ್ತವ್ಯ ಏನು ಈ ಸಂದರ್ಭದಲ್ಲಿ. ನಮ್ಮ ದೇಶ ಶತ್ರು ರಾಷ್ಟ್ರದ ಮೇಲೆ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಕೇವಲ ಸೈನಿಕರಿಗೆ ಮಾತ್ರ ಜವಾಬ್ದಾರಿ ಇಲ್ಲ, ಸೈನಿಕರಷ್ಟೇ ಜವಾಬ್ದಾರರಲ್ಲ. ನಾನು ಒಬ್ಬ ಭಾರತೀಯ ನಾಗರಿಕನಾಗಿ ನನ್ನ ಕರ್ತವ್ಯವನ್ನು ನಿಭಾಯಿಸಬೇಕಾಗಿದೆ. ನನ್ನ ಕೆಲಸ ಏನು ಈ ಯುದ್ಧದ ಸಂದರ್ಭದಲ್ಲಿ, ಅವೆಲ್ಲವನ್ನು ಕೂಡ ತಿಳಿಸೋದೇ ಈ ಮಾಕ್ ಡ್ರಿಲ್. ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ದಾಲ್ ಸರೋವರ. ಇಲ್ಲಿ ಯಾವ ರೀತಿ ಅಂದ್ರೆ ದಾಲ್ ಲೇಕ್ ಮಾಕ್ ಡ್ರಿಲ್ಗೆ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ, ಏನ್ ಕತೆ, ಹೇಗೆ, ಎತ್ತ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ.
ರಂಜಿತ್ ಈಗ ನೇರ ಸಂಪರ್ಕದಲ್ಲಿ. ರಂಜಿತ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಕೇಂದ್ರ ಸರ್ಕಾರದ ಸೂಚನೆಯ ಬೆನ್ನಲ್ಲೇ ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ. ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಈ ಮಾಕ್ ಡ್ರಿಲ್ ಈ ಎಲ್ಲಾ ಹಂತಗಳಲ್ಲಿ ಆಗ್ತಾ ಇರೋದು, ಅದಕ್ಕೆ ಬೇಕಾದ ತಯಾರಿಯನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ, ಯಾವ ರೀತಿ ಜಿಲ್ಲೆಗಳಲ್ಲಿ ಯಾವ ರೀತಿ ಮಾಕ್ ಡ್ರಿಲ್ ಇರುತ್ತೆ ಅನ್ನೋದು ಕೂಡ ಈಗ ಗೃಹ ಮಂತ್ರಾಲಯ ಅಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಗೃಹ ಕಾರ್ಯದರ್ಶಿ ಅವರು. ಆ ಸಭೆಯಲ್ಲಿ ಮುಖ್ಯವಾಗಿ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಮಾಕ್ ಡ್ರಿಲ್ ಎಷ್ಟು ಹಂತಗಳಲ್ಲಿ ನಡೆಯುತ್ತೆ, ಆ ಮಾಕ್ ಡ್ರಿಲ್ ನ ಉದ್ದೇಶ ಏನು, ಯಾವ ರೀತಿ ಇರುತ್ತೆ, ಜನರಿಗೆ ಈ ಯುದ್ಧದ ಸಂದರ್ಭದಲ್ಲಿ, ಯಾಕಂದ್ರೆ 71ರ ನಂತರ ಒಂದು ಯುದ್ಧದ ಪರಿಸ್ಥಿತಿಗೆ ನಾವು ಸನ್ನದ್ಧರಾಗ್ತಾ ಇದ್ದೀವಿ, ಸಾಕ್ಷಿ ಆಗ್ತಾ ಇದ್ದೀವಿ. ಈ ಯುದ್ಧದ ಸಂದರ್ಭದಲ್ಲಿ ನಾವು ಹೇಗಿರಬೇಕು, ಜನಸಾಮಾನ್ಯರು ಹೇಗೆ ಸೇಫ್ ಆಗಿರಬೇಕು, ಹೇಗೆ ಅಲರ್ಟ್ ಆಗಿರಬೇಕು, ನಮ್ಮ ಕರ್ತವ್ಯ ಏನು ಈ ಸಂದರ್ಭದಲ್ಲಿ. ನಮ್ಮ ದೇಶ ಶತ್ರು ರಾಷ್ಟ್ರದ ಮೇಲೆ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಕೇವಲ ಸೈನಿಕರಿಗೆ ಮಾತ್ರ ಜವಾಬ್ದಾರಿ ಇಲ್ಲ, ಸೈನಿಕರಷ್ಟೇ ಜವಾಬ್ದಾರರಲ್ಲ. ನಾನು ಒಬ್ಬ ಭಾರತೀಯ ನಾಗರಿಕನಾಗಿ ನನ್ನ ಕರ್ತವ್ಯವನ್ನು ನಿಭಾಯಿಸಬೇಕಾಗಿದೆ. ನನ್ನ ಕೆಲಸ ಏನು ಈ ಯುದ್ಧದ ಸಂದರ್ಭದಲ್ಲಿ, ಅವೆಲ್ಲವನ್ನು ಕೂಡ ತಿಳಿಸೋದೇ ಈ ಮಾಕ್ ಡ್ರಿಲ್. ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ದಾಲ್ ಸರೋವರ. ಇಲ್ಲಿ ಯಾವ ರೀತಿ ಅಂದ್ರೆ ದಾಲ್ ಲೇಕ್ ಮಾಕ್ ಡ್ರಿಲ್ಗೆ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ, ಏನ್ ಕತೆ, ಹೇಗೆ, ಎತ್ತ ಎಲ್ಲವನ್ನು ಕೂಡ ನೋಡ್ತಾ ಇದೆ. ರಂಜಿತ್ ಈಗ ನೇರ ಸಂಪರ್ಕದಲ್ಲಿ. ರಂಜಿತ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ?